ಇವತ್ತು 5 to 10 ಮಿನಿಟ್ಸಲ್ಲಿ ಚಿಕನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಹಲೋ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶೋಭಾ. ಯೂಟ್ಯೂಬ್ ಚಾನಲಲ್ಲಿ ನಂದು ಕುಕ್ಕಿಂಗ್ ವಿಡಿಯೋ ಫಸ್ಟ್ ಮಿನಿ ಬ್ಲಾಗ್ ಆಗಿರೋದ್ರಿಂದ ಇವತ್ತು ನಾನು ಚಿಕನ್ ಕರಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇವಾಗ ಜಾರ್ ತೊಗೊಂಡು ಗಾರ್ಲಿಕ್ಕು, ಜಿಂಜರು, 2 ಚಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, 1 ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಕೊರಿಯಾಂಡರ್ ಲೀವ್ಸು. ನಾನು ಯಾವುದನ್ನು ಫ್ರೈ ಮಾಡಿ ತೊಗೊಂಡಿಲ್ಲ, ಎಲ್ಲ ಹಾಗೆ ತೊಗೊಂಡು ಗ್ರೈಂಡ್ ಮಾಡಿದಾಗಿದೆ. ಇವಾಗ ಗ್ರೈಂಡ್ ಮಾಡಾಗಿದೆ. ಇವಾಗ ನಾನು 1/2 kg ಚಿಕನ್ ತೊಗೊಂಡಿದ್ದೀನಿ. ಟರ್ಮರಿಕ್ಕು, ಚಿಲ್ಲಿ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ, ಪೆಪ್ಪರ್ ಪೌಡರ್ ಮತ್ತು ಮೇನ್ ಇಂಗ್ರೀಡಿಯೆಂಟ್ ಧನಿಯಾ ಪೌಡರ್. ಇವಾಗ ಮಿಕ್ಸ್ ಮಾಡಿಬಿಟ್ಟು 5 to 10 ಮಿನಿಟ್ಸು ಮೆಲ್ಟ್ ಮಾಡ್ಕೊಳ್ಳೋಣ. ಇವಾಗ 5 to 10 ಮಿನಿಟ್ಸು ಮೆಲ್ಟ್ ಆಗಿದ್ದಾಗಿದೆ ನೋಡಿ. ಇವಾಗ ನಾನು ಒಂದು ಪ್ಯಾನ್ ತೊಗೊತಾ ಇದ್ದೀನಿ. ಪ್ಯಾನ್ ತೊಗೊಂಡು 4 to 5 ಸ್ಪೂನು ಆಯಿಲ್ ಆ್ಯಡ್ ಮಾಡೋಣ. ಇವಾಗ ನಾನು 1 ಆನಿಯನ್ ತೊಗೊಂಡಿದ್ದೀನಿ. ಇವಾಗ ಆನಿಯನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. 1 ಟೊಮೊಟೊ, 2 ಚಿಲ್ಲಿ ಮತ್ತು ಇವಾಗ ಗ್ರೈಂಡ್ ಮಾಡಿರೋ ಮಸಾಲಾನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಫ್ರೈ ಮಾಡಿ 5 ಮಿನಿಟ್ಸು ಫ್ರೈ ಮಾಡಿದಾಗಿದೆ. ಇವಾಗ ಮೆಲ್ಟ್ ಮಾಡ್ಕೊಂಡಿರೋ ಚಿಕನನ್ನ ಆ್ಯಡ್ ಮಾಡೋಣ. 5 ಮಿನಿಟ್ಸು ಚಿಕನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡಿದಾಗಿದೆ. ಇವಾಗ ಗ್ರಿಡ್ನ ಕ್ಲೋಸ್ ಮಾಡಿ. ಇವಾಗ ಒಂದು ಮಿಕ್ಸಿಂಗ್ ಜಾರ್ ತೊಗೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಮತ್ತು ಕಾಯಿ ತುರಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಇವಾಗ ಗ್ರೈಂಡ್ ಮಾಡಿದಾಗಿದೆ. ಇವಾಗ 5 to 10 ಮಿನಿಟ್ಸು ನಾವು ಫ್ರೈ ಮಾಡ್ಕೊಂಡಿರೋದು. ಇವಾಗ ಗ್ರಿಡ್ನ ಓಪನ್ ಮಾಡಿ ಇವಾಗ ನೀವು ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಾಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿದಾಗಿದೆ. ಇವಾಗ ಆಲ್ರೆಡಿ ಕರಿ ರೆಡಿ. ನಾನು ಲಾಸ್ಟಲ್ಲಿ ಕೊರಿಯಾಂಡರ್ ಲೀವ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಫೈನಲ್ ಲುಕ್ ಅಂತ. ನೀವು ಒಂದ್ಸಲ ನೀವು ಮನೇಲಿ ಮಾಡಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಮತ್ತಷ್ಟು ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.